ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾನು ಮನೆಯಿಂದ ಕಾಲೇಜ್ವರೆಗೂ ನಡ್ಕೊಂಡು ಹೋಗಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲೇಜ್ವರೆಗೂ ಬೇರೆಯವ್ರ ಹತ್ರ ಲಿಫ್ಟ್ ಕೇಳಿಬಿಟ್ಟು ಹೋಗ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಕಾಲೇಜ್ವರೆಗೂ ಡ್ರಾಪ್ ಕೇಳಿಬಿಟ್ಟು ಹೋಗೋದ್ರಿಂದ ಇವತ್ತಿನ ವಿಡಿಯೋ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಿಫ್ಟ್ ಬೇಗ ಸಿಕ್ಕರೆ ಕಾಲೇಜಿನ ಜಲ್ದಿ ರೀಚ್ ಆಗ್ಬೋದು, ಸಿಗಲಿಲ್ಲ ಅಂದರೆ ಲೇಟಾಗಿ ರೀಚ್ ಆಗ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. JCB ಲಿಫ್ಟ್ ಕೇಳಕ್ಕೆ ಹೋದೆ. JCB ಅವ್ರು ಕೊಡ್ತಾರಾ? ಲಾರಿಯವ್ರು ಲಿಫ್ಟ್ ಕೊಡ್ತಾರಾ? ಲಾರಿಯವ್ರಿಗೆ. ಕಾರವ್ರು ಲಿಫ್ಟ್ ಕೊಡ್ತಾರಾ? ಯಾರು ಕೊಡ್ತಾರೆ ನೋಡೋಣ. ಇವತ್ತಿನ ವಿಡಿಯೋ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದನೇ ಶುರು ಆಗ್ತಿದೆ. ನಮ್ಮನೆ ಹತ್ತಿರ ಇರೋ ಪಾಯಿಂಟ್ ಇದೆ. ಈಗ ಇಲ್ಲಿ ನಿನ್ನೆ 100 ಫೀಟ್ ರೋಡಲ್ಲಿ ಹೋದ್ವಲ್ಲ, ಇದೇ ರೋಡಲ್ಲಿ ಭಾಳಷ್ಟು ವೆಹಿಕಲ್ಗಳು ಹೋಗ್ತಾ ಇರ್ತವೆ. ಮತ್ತು ಕಾಲೇಜಿಗೆ ಹೋಗೋರು ತುಂಬ ಜನ ಇರ್ತಾರೆ, ಕೆಲಸಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಯಾರು ಕೊಡ್ತಾರೆ ಅವ್ರ ಜೊತೆ ಹತ್ಕೊಂಡ್ಬಿಟ್ಟು ಇವತ್ತು ಕಾಲೇಜಿಗೆ ಹೋಗೋಣ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಫ್ಲ್ಯಾಗ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಅಂತ. ಈಗ ಲಿಫ್ಟ್ ಕೇಳಕ್ಕೆ ಶುರು ಮಾಡೋಣ. ಜಾಸ್ತಿ ದೂರ ನಡೆಯಲ್ಲ. ಈಗ ಯಾವುದೋ ವೆಹಿಕಲ್ ಬರ್ತಿಲ್ಲ. ಈಗ ಬಂದಿದ ತಕ್ಷಣ ಲಿಫ್ಟ್ ಕೇಳ್ತೀನಿ. ಹಿಂಗೆ ಇಟ್ಕೊಂಡಿರ್ತೀನಿ ಕ್ಯಾಮ್ರಾನ. ಸ್ವಲ್ಪ ದೂರ ನಡೀತಾ ಇರ್ತೀನಿ, ಸ್ವಲ್ಪ ದೂರ ಅಷ್ಟೇ, ಭಾಳ ದೂರ ನಡೆಯಲ್ಲ. ಎಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ ಅಲ್ಲಿವರೆಗೂ ಹೋಗೋಣ, ತೊಂದರೆ ಇಲ್ಲ. ಪೂರ್ತಿ ಕಾಲೇಜ್ವರೆಗೂ ಬಿಡೋದು ಡೌಟು. ಯಾಕಂದರೆ ಉಷಾ ನರ್ಸಿಂಗ್ ಹೋಮ್ ಹತ್ರ ಹೋಗಿ ಬೇರೆ ಕಡೆ ಆ ಕಡೆ ವಿನೋಮ್ ನಗರ ಸೈಡಿಗೆಲ್ಲ ಹೋಗ್ತಾರೆ. ನಿಲ್ಲಿಸ್ತಾರ ಅಣ್ಣ? ಹಾಂ, ನಿಲ್ಸಿದ್ರು. ಫಸ್ಟ್ ಲಿಫ್ಟ್ ಸಿಕ್ಕಿದೆ. ಅಣ್ಣ ಆ್ಯಕ್ಚುಲಿ ಕ್ಯಾಮ್ರಾ ನೋಡಿದ್ರು, ಆದರೂ ಕೊಟ್ಟರು ಲಿಫ್ಟನ್ನು. ಏನೋ ವಿಡಿಯೋ ಮಾಡ್ತೇನೆ ಅಂತ ಗೊತ್ತಿದೆ, ಆದರೂ ಕೊಟ್ಟಿದ್ದಾರೆ. ಏನೋ ಫೋನಲ್ಲಿ ಮಾತಾಡ್ತಿದ್ದಾರೆ. ಅಣ್ಣ ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಹಾಂ, ಕಾಶಿಪುರನಾ? ನಿಮ್ಮ ಕೆಲಸದ ಮೇಲೆ ಹೋಗ್ತಿರೋದಾ? ಎಲ್ಲಿ ಕೆಲಸ? ಹಾಂ, ಬ್ಯಾಂಕಾ? ನೀವು ವಿಡಿಯೋ ಮಾಡ್ತೀನಿ, ತೊಂದರೆ ಇಲ್ಲಲ್ಲ? ಮಾಡ್ತೀರಾ? ನೀವು ವಿಡಿಯೋ ಮಾಡ್ತೀರಾ? ಏನು ಇನ್ಸ್ಟಾಗ್ರಾಮ್ ಅಲ್ಲ? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, JNN ಕಾಲೇಜು. ನಿನ್ನೆ ನಡ್ಕೊಂಡು ಹೋಗಿದ್ದೆ ಕಾಲೇಜ್ವರೆಗೂ. ಇವತ್ತು ಲಿಫ್ಟ್ ಕೇಳಿಬಿಟ್ಟು ಹೋಗೋಣ ಅಂತ ಚಾಲೆಂಜ್ ವಿಡಿಯೋ. ಹಾಂ, ಈ ಅಕೌಂಟಾ? ಹಾಂ ಗೊತ್ತಾಯ್ತು. ಹಾಂ, ಆ ಥರನಾ? ಹಾಂ, ನೋಡ್ತೀನಿ. ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದಿದ್ದೀವಿ. ಈಗ ರೈಟಿಗೆ ಹೋಗ್ತೀರಾ, ಫ್ಲೇವರ್ ಹತ್ತೀರಾ, ಸ್ಟ್ರೈಟ್ ಹೋಗ್ತೀರಣ್ಣ? ಇಲ್ಲೇ ಬಿಟ್ಬಿಡಿ ನನಗೆ. ನಾನು ಈ ಕಡೆ ಕಾಲೇಜ್ವರೆಗೂ ಬೇರೆಯವ್ರ ಹತ್ರ ಈಗ ಲಿಫ್ಟ್ ಕೇಳ್ಬಿಟ್ಟು. ಹಾಂ, ಥ್ಯಾಂಕ್ಸ್ ಅಣ್ಣ. ಸೆಕೆಂಡ್ ಫುಡ್ ಥ್ಯಾಂಕ್ ಯು. ಇಲ್ಲಿವರೆಗೂ ಲಿಫ್ಟ್ ಸಿಕ್ಕಿದೆ. ಫಸ್ಟಿಗೆ ಎದುರ್ತಿದ್ದೆ ಏನು ಸಿಗುತ್ತಾ ಇಲ್ಲ ಲಿಫ್ಟ್ ಅಂತ. ಈಗ ಸಿಕ್ಕಿದೆ, ಚೆನ್ನಾಗಾಯ್ತು.
ನಿನ್ನೆ ಹಿಂಗೆ ಹಿಡ್ಕೊಂಡಿದ್ದಕ್ಕೆ ಬರೀ ಮುಖ ಅಷ್ಟೇ ಕಾಣಿಸ್ತಿತ್ತು. ಇವತ್ತು ಕ್ಲೀನಾಗಿ ಹಿಡ್ಕೋಬೇಕು. ಇವಾಗ ಯಾರಿಗೆ ಲಿಫ್ಟ್ ಕೇಳೋದು? ಫ್ಲೈಓವರ್ ಹತ್ತಬೇಕಾದ್ರೆ ಕೇಳೋಣ. ಇಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಹತ್ರ ಯಾರೂ ನಿಲ್ಲಿಸಲ್ಲ. ಫ್ಲೈಓವರ್ ಹತ್ತಬೇಕಾದ್ರೆ ಕೇಳೋಣ ಲಿಫ್ಟನ್ನ. ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ? ಹಾಂ ಆಗ್ತಿದೆ. ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ ಇಲ್ಲ ಅಂತ ಗೊತ್ತೇ ಆಗಲ್ಲ, ಒಂದೊಂದ್ಸಲಿ ಡೌಟ್ ಆಗಿರುತ್ತೆ. ಯಾಕಂದರೆ ಉಲ್ಟಾ ಇಟ್ಕೊಂಡಿರ್ತೀನಲ್ಲ ಕ್ಯಾಮ್ರಾನ. ಇವಾಗ 8 ಗಂಟೆ 5 ನಿಮಿಷ ಆಗಿದೆ. 8 ಗಂಟೆಗೆ ಹೊರಟಿದ್ದಲ್ಲಿ ಬೈಕಲ್ಲಿ ಬಂದ್ವಲ್ಲ, ಅದಕ್ಕೆ 4-5 ನಿಮಿಷದಲ್ಲಿ ಬಂದ್ಬಿಟ್ಟಿದ್ದೀವಿ. ಆ ಕಡೆ ಕೇಳೋಣ ಈಗ ಲಿಫ್ಟನ್ನು. ಟ್ಯಾಕ್ಟ್ರಿ ಬರ್ತಿದೆ, ರೋಡ್ ದಾಟೋಣ. ರೋಡ್ ದಾಟ್ಬಿಟ್ಟು ಆಮೇಲೆ ಲಿಫ್ಟ್ ಕೇಳೋಣ. ಕೈ ನೋವು. ನಮ್ಮ ಬಸ್ ಹೋಗ್ತಿದೆ, ಕಾಲೇಜ್ ಬಸ್ಸು. ಯಾರು ರೈಡರ್ಸ್ ಹೋಗ್ತಿಲ್ವಾ? ಟ್ರೈನ್ ನೋಡೋಣ. ನಿನ್ನೆ ಥರ ಕೈ ನೋವು ಮತ್ತೆ ಶುರು ಆಯಿತು. ಅದು ಬ್ಯಾಗ್ ಹಾಕೊಂಡಿದ್ದೀನಲ್ಲ, ಬ್ಯಾಗಿನ ಭಾರನೂ ಇಲ್ಲೇ ಇರುತ್ತಲ್ಲ, ಹಾಗಾಗಿ ಕೈ ನೋವು ಬರ್ತಿರೋದು. ನಿನ್ನೆ ಗೊತ್ತಾಯಿತು. ಯಾರೂ ಬರ್ತಿಲ್ಲ ಇನ್ನು. ಅಲ್ಲಿವರೆಗೂ ಮೆಲ್ಲಕ್ಕೆ ನಡೀತಾ ಇರ್ತೀನಿ. ಯಾರು ಬಂದ ತಕ್ಷಣ ಅವ್ರ ಜೊತೆ ಹತ್ಕೊಂಡು ಬಿಡ್ತೀನಿ. ನೋ ಲಿಫ್ಟ್. ಅಂಕಲ್ ಕೊಡಲಿಲ್ಲ. ಕೊಟ್ಟರು. ಅಣ್ಣ ಎಲ್ಲಿಗೆ ಹೋಗ್ತಿದ್ದೀರಾ? ನಾನು JNN ಕಾಲೇಜಿಗೆ ಹೋಗ್ತಿದ್ದೀನಿ. ನೀವು ಸವಳಂಗ ಕೆಲಸದ ಮೇಲೆ ಹೋಗ್ತಿರೋದಾ? ದಿನ ಬೆಳಗ್ಗೆ ಹೋಗ್ತಿರ್ತೀರಾ ಇದೇ ರೂಟಲ್ಲಿ? ಇವತ್ತು ಬರ್ತಿರೋದು? ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ ನಾನು, ಅದಕ್ಕೆ ನಿನ್ನೆ ನಡ್ಕೊಂಡು ಹೋಗಿದ್ದೆ ಕಾಲೇಜ್ವರೆಗೂ ವಿಡಿಯೋ ಅಂತ. ಇವತ್ತು ಲಿಫ್ಟ್ ಕೇಳೋಗೋಣ ಅಂತ ರೈಲ್ವೆ ಸ್ಟೇಷನಿಂದ ಒಬ್ಬರು ಬಿಟ್ಟರು, ಡ್ರಾಪ್ ಮಾಡಿದ್ರು ಉಷಾ ನರ್ಸಿಂಗ್ ಹೋಮ್ವರೆಗೂ. ಇಲ್ಲಿವರೆಗೂ ಈಗ ನಿಮ್ಮ ಜೊತೆ ಬಂದಿದ್ದೆ. ಕ್ಯಾಮ್ರಾ ಸರಿ ಇದೆಯಾ? ಬೈಕ್ ಬೀಳಬಾರ್ದು. ನಾಯ್ಸ್ ಕ್ಯಾನ್ಸಲ್ ಆಗ್ತಿದ್ಯಾ? ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಬಟನ್ ಇದೆ, ಆ ಬಟನ್ ಒತ್ತದೆ. ಈಗ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲ್ ಆಗ್ತಿದೆ ನೋಡಬೇಕು. ಆಮೇಲೆ ಎಡಿಟ್ ಮಾಡೋ ಟೈಮಲ್ಲಿ ಗೊತ್ತಾಗೋದು ನಾಯ್ಸ್ ಕ್ಯಾನ್ಸಲ್ ಆಗಿದೆ ಅಂತ. ಸ್ಕೂಟಿ ಮೇಲೆ ಹೋಗ್ತಿದೀವಲ್ಲ, ಹಾಗಾಗಿ ಗಾಳಿ ಬಹಳ ಜಾಸ್ತಿ. ನೋಡಿ ನಿನ್ನೆ ತೋರಿಸಿದ ನವಲೇಕೆರೆ ಹತ್ರ ಇದೀವಿ. ಫೋನ್ ಗಟ್ಟಿ ಇಟ್ಕೋಬೇಕು, ಸ್ಪೀಡಲ್ಲಿದೆ ಗಾಡಿ, ಬಿದ್ರೆ ಫೋನ್ ಆಯ್ತು. ಬಿಡ್ತಿದೆ ಕ್ಯಾಮ್ರಾ, ಬಿಡ್ತಿದೆ. ಫಸ್ಟ್ ಬಂದ್ವಿ JNN ಕಾಲೇಜ್ ಹತ್ರ. ಟೈಮು 8:15 ಆಗ್ತಿದೆ.
ಅಲ್ಲಿ ಮುಂದೆ ಬಿಡಿ ಅಲ್ಲಿ ಕಾಲೇಜಿಗೆ ಬಸ್ಗಳು ಬಂದಿಲ್ಲ, ಸ್ಟೂಡೆಂಟ್ಸ್ ಏನೋ ಬಂದಿಲ್ಲ. ಅಲ್ಲಿ ಸ್ಕೂಟಿ ಹತ್ರ ಸ್ಕೂಟಿ ಇದೆಯಲ್ಲ. ಹಾ, ಥ್ಯಾಂಕ್ಸ್ ಮ್ಯಾಮ್. ಸೆಕೆಂಡ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಬಿಟ್ಟಿದ್ದಾರೆ ಕಾಲೇಜ್ವರೆಗೂ. ಈಗ ಟೈಮು 8:15 ಅನ್ಕೊಂಡಿದ್ದೆ, 8:10 ಟೈಮು. ಬಿಟ್ಟಿದ್ದಾರೆ, 8:10ಕ್ಕೆ ಬಿಟ್ಬಿಟ್ಟಿದ್ದಾರೆ. ನಾನು ಇನ್ನು ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ಬಂದಿದ್ದು ಈ ತರ ಡ್ರಾಪ್ ಕೇಳ್ಕೊಂಡು. ಲೈಫಲ್ಲೇ ಫಸ್ಟ್ ಟೈಮ್ ಈ ತರ ಡ್ರಾಪ್ ಕೇಳಿ ಬಂದಿದ್ದು. ಸ್ಕೂಟಿಯಲ್ಲಿ ಬಂದಿದ್ದಕ್ಕೆ ಜೋರ್ ಗಾಳಿಯಿಂದ ಕಣ್ಣಲ್ಲೆಲ್ಲ ನೀರು ಎಲ್ಲ ಅಳ್ತಿಲ್ಲ ನಾನು. 8:10 ಈಗ ಟೈಮು. ಇವತ್ತಿನ ವಿಡಿಯೋ ದೊಡ್ಡ ವಿಡಿಯೋ ಆಗುತ್ತೆ ಅನ್ಕೊಂಡಿದ್ದೆ, ಇಲ್ಲ 8:10ಕ್ಕೆ ಕಾಲೇಜ್ ರೀಚ್ ಆಗಿದ್ದೀವಿ. ಒಬ್ಬೊಬ್ರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ದಾರೆ. ಕಷ್ಟ ಆಗಿತ್ತು ಫಸ್ಟಿಗೆ ಬರೋದು, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಬೇಗ ಡ್ರಾಪ್ ಸಿಗುತ್ತೆ ಅಂತ. ಕಾಲೇಜ್ ಸ್ಟೂಡೆಂಟ್ ಅಂತ ಡ್ರಾಪ್ ಕೊಟ್ರು ಎಲ್ಲರೂ. ಹಾಗಾದ್ರೆ ಕಾಲೇಜಿಗೆ ರೀಚ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ನಮ್ಮ ಕಾಲೇಜು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಬೇರೆಯವರೆಲ್ಲ ನೋಡಿದವರೆಲ್ಲ ಆ ವಿಡಿಯೋದಲ್ಲಿ ಬರಬಾರ್ದು ಅಂತ ಸೈಡಿಗೆ ಹೋಗ್ತಿದ್ದಾರೆ. ಮುಗಿಸೋಣ ವಿಡಿಯೋನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.